ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನೋ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವೀಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1-3-2026 ಎಕ್ಸಾಮಿನೇಷನ್ ನಡೀತು. ಯಾರೆಲ್ಲ 5ನೇ ತರಗತಿ ವಿದ್ಯಾರ್ಥಿಗಳು ಮೊರಾರ್ಜಿ ವಸತಿ ಶಾಲೆಗಳಲ್ಲಿ 6ನೇ ತರಗತಿಗೆ ಪ್ರವೇಶ ಪಡೆಯಲು ಎಕ್ಸಾಮನ್ನು ಬರೆದಿದ್ರಿ, ಅವರ ಒಂದು ಅಂತಿಮ ಫಲಿತಾಂಶ ಅಥವಾ ಅಂತಿಮ ಅರ್ಹತಾ ಪಟ್ಟಿ ಅಂತೇಳಿ ಏನು ಕರಿತೀವಿ ಅದನ್ನು ಬಿಟ್ಟಿದ್ರು. ಅಂದರೆ ರ್ಯಾಂಕ್ ಲಿಸ್ಟ್ ವಿದ್ಯಾರ್ಥಿಯ ಮಾರ್ಕ್ಸ್ ಅನುಸಾರವಾಗಿ ಸ್ಟೇಟ್ ವೈಸ್, ಅಂದರೆ ಕರ್ನಾಟಕ ಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ ಏನಿರುತ್ತೆ ಅಂತಂದರೆ ಡಿಸ್ಟ್ರಿಕ್ಟ್ ವೈಸ್ ಅಲ್ಲ, ಸ್ಟೇಟ್ ವೈಸ್ ಏನು ಮಾಡಿದರು, ರ್ಯಾಂಕನ್ನು ಬಿಡುಗಡೆ ಮಾಡಿದ್ದಾರೆ. ಓಕೆನಾ. ಡಿಸ್ಟ್ರಿಕ್ಟ್ ವೈಸ್ ಏನು ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ. ಓಕೆ. ಇಲ್ಲಿ ಒಬ್ಬರು ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಕೇಳಿದರು, ನಮ್ಮ ವಿದ್ಯಾರ್ಥಿಯ ಅಥವಾ ನಮ್ಮ ಮಗುವಿನ ಒಂದು ನೇಮ್ ಇಲ್ಲ ಅಂತೇಳಿ. ನೀವು ಸಂಬಂಧಪಟ್ಟ ಏನು ಸ್ಕೂಲಿಗೆ ಇರುತ್ತೆ ಹೋಗಿ ಅಲ್ಲಿ ಕೇಳಿ 31-3-2026 ಆಗಿ ನೀವು ಕೇಳ್ಕೊಬೇಕಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರ ಕಡೆಯಿಂದ ರ್ಯಾಂಕ್ ಲಿಸ್ಟ್ ಬಿಟ್ಟಾಗನೇ ಹೇಳಿದ್ದಾರೆ. ಸೊ ಅದನ್ನು ನೀವು ಹೋಗಿ ಅಲ್ಲಿ ವಿಚಾರಿಸಿ. ಓಕೆ. ಸೊ ಇಲ್ಲಿ ಈಗ ರ್ಯಾಂಕ್ ಆಯಿತು. ನೆಕ್ಸ್ಟ್ ಏನಂತ ಅಂದರೆ ಅಂತಿಮ ಒಂದು ಮೆರಿಟ್ ಪಟ್ಟಿ ಅಥವಾ ಅಂತಿಮ ಅರ್ಹತಾ ಪಟ್ಟಿ ಅಂತೇಳಿ ಬಿಡುಗಡೆ ಮಾಡ್ತಾರೆ. ತದನಂತರದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಡಿಸ್ಟ್ರಿಕ್ಟ್ ವೈಸ್ ಬರ್ತದೆ. ನೆನ್ಪಿಟ್ಕೊಳ್ಳಿ, ಡಿಸ್ಟ್ರಿಕ್ಟ್ ವೈಸ್ ಏನು ಮಾಡ್ತಾರೆ, ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ನೀವು ಈಗ ಉದಾಹರಣೆಗೆ ಹಾಸನ, ಶಿವಮೊಗ್ಗ ಈ ಥರ ಅಂತ ಅಂದ್ಕೊಳ್ಳಿ. ಸೊ ನೀವು ಎಲ್ಲಿ ಅಪ್ಲೈ ಮಾಡಿರ್ತೀರ, ಸೊ ಆ ಸ್ಕೂಲ್ ತಾಲೂಕು ಮತ್ತು ಏನಾಗಿರುತ್ತೆ ನಮ್ಮ ಡಿಸ್ಟ್ರಿಕ್ಟ್ ವೈಸ್ ಏನು ಮಾಡ್ತಾರೆ, ಸೀಟನ್ನು ಹಂಚಿಕೆಯನ್ನು ಮಾಡ್ತಾರೆ. ಕಳೆದ ಬಾರಿ ನೀವು ನೋಡಿರ್ಬೋದು. ಓಕೆ. ಸೊ ಅದು ಯಾವಾಗ ಬಿಡ್ತಾರೆ ಅಂತಂದರೆ ಏಪ್ರಿಲ್ ಮೊದಲನೇ ವಾರ, 2ನೇ ವಾರ ಏನು ಮಾಡ್ತಾರೆ, ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ, ಡೇಟನ್ನು ಕೊಟ್ಟಿರ್ತಾರೆ. ಸೊ ಆ ಡೇಟ್ ಒಳಗಾಗಿ ನೀವು ಏನು ಮಾಡಬೇಕು, ಅಡ್ಮಿಷನನ್ನು ತೆಗೆದುಕೊಳ್ಬೇಕು. ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಆಯ್ಕೆ ಆದಂತಹ ವಿದ್ಯಾರ್ಥಿಗಳು ನೀವು ಸಂಬಂಧಪಟ್ಟ ನಿಮಗೆ ಯಾವ ಅಲಾಟ್ಮೆಂಟ್ ಮಾಡಿರ್ತಾರೆ, ಸೊ ಆ ಸ್ಕೂಲ್ಗೆ ಹೋಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ. ತೆಗೆದುಕೊಳ್ಳಿಲ್ಲ ಅಂತಂದರೆ ನಿಮ್ಮ ಒಂದು ಸೆಕೆಂಡ್ ಲಿಸ್ಟಿಗೆ ಪರಿಗಣನೆ ತೆಗೆದುಕೊಳ್ಳಲ್ಲ, ಥರ್ಡ್ ಲಿಸ್ಟಿಗೂ ಕೂಡ ಪರಿಗಣನೆ ತೆಗೆದುಕೊಳ್ಳಲ್ಲ. ಆದ್ದರಿಂದ ನೀವು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಯಾವ ಸ್ಕೂಲ್ ಆಯ್ಕೆ ಆಗುತ್ತೋ ಸೊ ಆ ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಮಾಡಿಸಿ. ನೀವು ನಮಗೆ ಬೇಕಾದ ಸ್ಕೂಲ್ ಬರಲಿಲ್ಲ ಅಂತೇಳಿ ವೇಟ್ ಮಾಡಿದ್ರೆ ಸೊ ನೀವು ಏನು ಮಾಡಬೇಕಾಗುತ್ತೆ, ಸೀಟನ್ನು ಕಳೆದುಕೊಳ್ಳುವಂಥ ಅವಕಾಶ ಅಂತೂ ಇರುತ್ತೆ. ಆದ್ದರಿಂದ ಅವಕಾಶ ಮುಂದಿನ ಒಂದು ಸೆಕೆಂಡ್ ಲಿಸ್ಟಿಗೆ ಅವಕಾಶ ಇರೋದಿಲ್ಲ. ಆದ್ದರಿಂದ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಆಯ್ಕೆ ಆಗಿದ್ದೀರನ ಸೊ ನೀವು ಅಡ್ಮಿಷನ್ ತೆಗೆದುಕೊಡ್ಬಿಡಿ. ಓಕೆ. ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಏಪ್ರಿಲ್ ಮೊದಲ ವಾರ ಅಥವಾ 2ನೇ ವಾರ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬಿಡುಗಡೆ ಆಗುತ್ತೆ. ಇದು ರ್ಯಾಂಕ್ ಅಷ್ಟೇ, ಸ್ಟೇಟ್ ವೈಸ್ ರ್ಯಾಂಕನ್ನು ಬಿಟ್ಟಿದ್ದಾರೆ. ಸೊ ಅದನ್ನು ನಿಮ್ಮ ಮಾರ್ಕ್ಸ್ ಅನುಸಾರವಾಗಿ ರ್ಯಾಂಕನ್ನು ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಮಾಹಿತಿ ಆಗಿರುವಂತಹದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.